ಈ ದಿನ ನಮಗೆ ತುಂಬ ಸಂತೋಷವಾದ ದಿನ. ಯಾಕಂದರೆ ನಮ್ಮ ನಾಯಕರಾದಂಥ ಪ್ರದೀಪ್ ಈಶ್ವರ್ ಅವರ ಜನ್ಮದಿನ ಇವತ್ತು. ಇವತ್ತು ನಮ್ಮ ಚರ್ಚ್ಗಳಲ್ಲಿ ವಿಶೇಷವಾಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಸಲ್ಲಿಸಿ, ಅವರು ಬರೀ ಶಾಸಕರಲ್ಲ, ಈಗ ಮಿನಿಸ್ಟರ್ ಆಗಿನೂ ಅವ್ರನ್ನ ನಾವು ನೋಡಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಸ್ಥಿತಿಯನ್ನು ಕಟ್ ಮಾಡುವಾಗ ನಿಮ್ಮ ನಾಮವು ನಮ್ಮೆಲ್ಲರ ಮಧ್ಯದಿಂದ ನಡೆಸಲೆಂಬುದಾಗಿ ಪ್ರಾರ್ಥಿಸ್ತಾ ಅವತ್ತು ಸ್ವಾಮಿ ಹಣವನ್ನು ಆಶೀರ್ವಾದ ಮಾಡಬೇಕಾಗಿ ಸ್ತೋತ್ರ, ಅವರಂತೆಲ್ಲ ತಂಡವನ್ನು ಆಶೀರ್ವಾದ ಮಾಡಬೇಕಾಗಿ ಸ್ತೋತ್ರ. ಅವ್ರ ನಮ್ಮ ಮಧ್ಯದಲ್ಲಿ ಇರುವುದು ಅವತ್ತು ನಮ್ಮ ಮಧ್ಯದಲ್ಲಿ ಅಪ್ಪ ಅಣ್ಣನವರ ಒಂದು ಕತೆ ಭಕ್ತ ಕಾರ್ಯಕ್ರಮ ಆಚರಿಸಿಕೊಳ್ಳಲು ಎಂತೋ ಸಂತೋಷದ ವಿಷಯ ಸ್ವಾಮಿ. ಅದಕ್ಕಾಗಿ ಮುಂದೆ ಸಲ್ಲಿಸುತ್ತಾ ನಮ್ಮ ಪ್ರಾರ್ಥನೆ ಕೇಳಬೇಕಾಗಿ ಸ್ತೋತ್ರ, ಆಶೀರ್ವಾದ ಮಾಡಬೇಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಸರ್, ಇವಾಗ ಅವರು ಒಂದು ಜಾತಿ ಕುಲ ಮತ ಅಂತಿಲ್ಲ ಸರ್, ಎಲ್ರಿಗೂ ಬೇಕಾದವರು. ಇವಾಗ ನಾವು ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಮುಸ್ಲಿಮ್ಸ್, ಎಲ್ಲರೂ ಪ್ರೀತಿಸ್ತಾರೆ ಸರ್. ಎಲ್ಲರೂ ಒಂದು ಸಮಾಧಾನವಾಗಿ ಒಂದು ಸಮಾನತೆಯಿಂದ ನೋಡ್ತಾರಲ್ಲ, ಆ ಕ್ಯಾರೆಕ್ಟರ್ ನಮಗೆ ತುಂಬ ಇಷ್ಟ ಸರ್. ನಾನು ದೇವರನ್ನ ಪ್ರಾರ್ಥಿಸ್ತಾ ಈ ಕೇಕನ್ನು ನಮ್ಮ ಸಹೋದರ ಸುಶಾಂತ್ ಮುಖಾಂತರ ನಾವು ಕಟ್ ಮಾಡಲಿಕ್ಕೆ ದೇವರು ನಮ್ಗೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಈ ದಿನ ನಮಗೆ ತುಂಬ ಸಂತೋಷವಾದ ದಿನ. ಯಾಕಂದರೆ ನಮ್ಮ ನಾಯಕರಾದಂಥ ಪ್ರದೀಪ್ ಈಶ್ವರ್ ಅವರ ಜನ್ಮದಿನ ಇವತ್ತು. ಅವರ ಹುಟ್ಟುಹಬ್ಬವನ್ನು ನಾವು ಈ ದಿನ ವಿಶೇಷವಾಗಿ ಎಲ್ಲ ಕಡೆ ಆಚರಿಸ್ತಾ ಇದ್ದೀವಿ. ಚರ್ಚ್ ಆಗ್ಬೋದು, ಮಸೀದಿ ಆಗ್ಬೋದು, ದೇವಸ್ಥಾನ ಆಗ್ಬೋದು, ಎಲ್ಲ ಕಡೆ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಅವರು ಒಂದು ಇದಕ್ಕೆ ಸೀಮಿತವಾದಂಥ ನಾಯಕರಲ್ಲ, ಎಲ್ಲರಿಗೂ ಬೇಕಾದಂಥ ನಾಯಕರು, ಈ ಸಮುದಾಯಕ್ಕೂ ಬೇಕಾದಂಥ ನಾಯಕರು. ಇವತ್ತು ನಮ್ಮ ಚರ್ಚ್ಗಳಲ್ಲಿ ವಿಶೇಷವಾಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಸಲ್ಲಿಸಿ, ಅವರು ಬರೀ ಶಾಸಕರಲ್ಲ, ಈಗ ಮಿನಿಸ್ಟರ್ ಆಗಿನೂ ಅವ್ರನ್ನ ನಾವು ನೋಡಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಖಂಡಿತ ಅವರು ಈ ಸರಿ ಮಿನಿಸ್ಟರ್ ಆಗ್ತಾರೆ ಅಂತ ನಮಗೆ ಭರವಸೆ ಇದೆ. ಅವ್ರು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ತುಂಬ ಸಕ್ಸಸ್ ಆಗಿ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ವಿಶೇಷವಾಗಿ ಅವ್ರು ಏನು ಈ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ, ಆ್ಯಂಬುಲೆನ್ಸ್ ಆಗ್ಬೋದು, ಬಡ ವಿದ್ಯಾರ್ಥಿಗೆ ಅಮೌಂಟ್ ಸ್ಕಾಲರ್ಶಿಪ್ಸ್ ಕೊಡೋದಾಗ್ಬೋದು, ಈ ಥರ ನಾನಾ ಅಭಿವೃದ್ಧಿ ಕಾರ್ಯಗಳು ಬಡವ್ರ ಪರವಾಗಿ ಜನಪರವಾಗಿ ಮಾಡ್ಕೊಂಬರ್ತಾರೆ. ದೇವರವ್ರಿಗೆ ಆಶೀರ್ವಾದ ಕೊಟ್ಟು ಇನ್ನು ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ ಸಹಾಯ ಮಾಡಬೇಕು ಅಂತ ಅವ್ರ ವಿಶ್ವಾಸ ಹೇಳ್ತಾ ನಾನು ಅವ್ರಿಗೆ ಹ್ಯಾಪಿ ಬರ್ಡೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರದೀಪ್ ಈಶ್ವರ್ ಯಾವ ಒಂದು ಗುಣ ನಿಮಗೆ ಇಷ್ಟ ಆಗುತ್ತೆ ಸರ್? ಇವಾಗ ಅವರು ಒಂದು ಜಾತಿ ಕುಲ ಮತ ಅಂತಿಲ್ಲ ಸರ್, ಎಲ್ರಿಗೂ ಬೇಕಾದವರು. ಇವಾಗ ನಾವು ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಮುಸ್ಲಿಮ್ಸ್, ಎಲ್ಲರೂ ಪ್ರೀತಿಸ್ತಾರೆ ಸರ್. ಎಲ್ಲರೂ ಒಂದು ಸಮಾಧಾನವಾಗಿ ಒಂದು ಸಮಾನತೆಯಿಂದ ನೋಡ್ತಾರಲ್ಲ, ಆ ಕ್ಯಾರೆಕ್ಟರ್ ನಮಗೆ ತುಂಬ ಇಷ್ಟ ಸರ್. ನೀನು ಬಡವ, ನೀನು ಸಾಹುಕಾರ ಅಂತೇನೂ ಇಲ್ಲ ಸರ್ ಅವ್ರ ಹತ್ರ. ಎಲ್ಲರೂ ನಮ್ಮವರು ಅನ್ನೋದು ನೋಡ್ತಾರೆ ಸರ್. ಅದು ನಮ್ಗೆ ತುಂಬ ಇಷ್ಟ ಸರ್ ಅವರಲ್ಲಿ.